ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಓರ್ವ ವ್ಯಕ್ತಿ. ಚರಂಡಿಗೆ ಆಯ ತಪ್ಪಿ ಬಿದ್ದಿದ್ದಾರೆ. ಈ ವ್ಯಕ್ತಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿರೋದು ಹುಬ್ಬಳ್ಳಿಯ ಕಸಬಾಪೇಟ ಠಾಣಾ ವ್ಯಾಪ್ತಿಯ ಬೆಳಗಲಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೊರಗೋಗುವಂತ ವ್ಯಕ್ತಿಗಳು ಆದಷ್ಟು ಜಾಗರೂಕರಾಗಿರಬೇಕು. ಒಂದು ಮ್ಯಾನ್ ಹೋಲ್ಗಳು ಓಪನ್ ಆಗಿರುತ್ತೆ, ಓಪನ್ ಚರಂಡಿಗಳಿರುತ್ತೆ. ಆಯ ತಪ್ಪಿ ಬಿದ್ದರೆ ನೀರಿನ ರಭಸಕ್ಕೆ ಕೊಚ್ಕೊಂಡೇ ಹೋಗ್ತಾರೆ. ಪೊಲೀಸರು ಸದ್ಯ ಹುಡುಕಾಟ ಮುಂದುವರಿಸಿದ್ದಾರೆ. ಇದುವರೆಗೂ ಕೂಡ ವ್ಯಕ್ತಿ ಪತ್ತೆಯಾಗಿಲ್ಲ. ಬೀರಬಂದ ಓಣಿಯ ಹುಸೇನ ಕಳಸ ಕೊಚ್ಕೊಂಡು ಹೋಗಿರುವಂತ ವ್ಯಕ್ತಿ. ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅಂದ್ರೆ ಇನ್ನೂ ಕೂಡ ಹುಡುಕಾಟವನ್ನ ಮಾಡ್ತಿದ್ದಾರೆ. ಬಟ್ ಆ ವ್ಯಕ್ತಿ ಎಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ, ಬದುಕಿದಾರ ಸತ್ತಿದಾರ ಏನು ಕೂಡ ಗೊತ್ತಿಲ್ಲ. ನೀರಿನ ರಭಸಕ್ಕೆ ಹಿಂಗೆ ಕೊಚ್ಕೊಂಡು ಹೋಗಿದ್ರೆ ಬದುಕಿರೋ ಸಾಧ್ಯತೆ ಬಹಳ ಕಡಿಮೆ. ಯಾರಾದರೂ ನೋಡಿ ರಕ್ಷಣೆ ಮಾಡಿದ್ರೆ ಅಟ್ಲೀಸ್ಟ್ ಮನೆಗೆ ವಾಪಸ್ ಬರ್ತಾ ಇದ್ರು. ಸದ್ಯ ಈಗ ಅಲ್ಲಿ ಹುಡುಕಾಟ ಅಂತೂ ಮುಂದುವರೆದಿದೆ. ಪೊಲೀಸರು ಹುಡುಕ್ತಾ ಇದ್ದಾರೆ. ಭಾರೀ ಮಳೆಯಿಂದಾಗಿ ಆಗ್ತಾ ಇರುವಂಥ ಅವಾಂತರಗಳು ಒಂದೆರಡಲ್ಲ. ಹುಬ್ಬಳ್ಳಿ ಧಾರವಾಡದಾದ್ಯಂತ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ಬೇರೆ ಬೇರೆ ಅವಾಂತರಗಳು ಕೂಡ ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಸಹೋದರ ಜಾಫರ್ ಜೊತೆಗೆ ಮಾತನಾಡಿಸಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಅವ್ರು ಕಾಣೆ ಆಗಿದ್ದು, ಏನ್ ಕತೆ, ಏನ್ ಮಾತಾಡಿದ್ದಾರೆ ಅಂತ. ಹುಬ್ಬಳ್ಳಿಯಲ್ಲಿ ವರುಣನ ಬಲಿ ತೆಗೆದುಕೊಂಡಿದ್ದಾನೆ. ಜಮೀನಿನ ಕೆಲಸ ಮುಗಿಸ್ಕೊಂಡು ಇನ್ನೊಂದು ಮನೆಗೆ ಹೋಗುವಂಥವನನ್ನು ಇವತ್ತು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ. ಕೊಚ್ಚಿಕೊಂಡಂತಹ ಏನು ಈಗಾಗಲೇ ಹುಸೇನ್ ಕಳಿಸಿದ್ದಾನೆ, ಅವರ ಸಹೋದರ ಇದ್ದಾರೆ ನಮ್ಮ ಜೊತೆ. ಅವರನ್ನೇ ಮಾತಾಡ್ತೀನಿ. ಸರ್, ಎಷ್ಟೊತ್ತಿಗೆ ಆಯಿತು, ಏನು ಸರ್ ಇದು? ಇದು ಸಾಯಂಕಾಲ 5 ಗಂಟೆಗೆ ಹೊಲಕ್ಕೆ ಹೋಗಿದ್ದು ಸರ್. ಅವರು ಹೊಲಕ್ಕೆ ಹೋಗಿ ಬರೋ ಮುಂದೆ ರಾತ್ರಿ ಮಳೆ, ನಿನ್ನೆ ಭಯಂಕರ ಮಳೆ ಇತ್ತು ರೀ. 9 ಗಂಟೆಗೆ ಅಲ್ಲಿಂದ ಬಂದಾರ್ರಿ. ಬಂದ ಮಳೆ ಜೋರು ಬಂದಾಗ ಬ್ರಿಡ್ಜ್ ಕಡೆ ಬಂದಾರಿ. ಬ್ರಿಡ್ಜ್ ಪೂರ ನೀರು ತುಂಬಿತ್ತು ರೀ. ಇಲ್ಲಿ ನೀರು ತುಂಬಿದ ನೀರಿನಾಗ ಪಾಸ್ ಆಗಕ್ಕೆ ಹೋಗ್ಯಾರಿ. ಅವ್ರ ಗಟ್ರನ್ಯಾಗ ಹೋಗಿ ಬಿದ್ದಾರಿ, ಕಾಲು ಜಾರಿ. ಆ ನೀರಾಗ ತೇಲ್ಕೊಂಡು ಹೋಗ್ಬಿಟ್ರ ಸರ್. ಅವ್ರು ನಿನ್ನೆ 9:10 ಗಂಟೆ ಸುಮಾರು ಆಗೈತಿ ರಾತ್ರಿ. ನಿಮಗೆ ಯಾವಾಗ ವಿಷಯ ಗೊತ್ತಾಯ್ತು ಅವ್ರು ನೀರಾಗ ಕೊಚ್ಕೊಂಡು ಹೋಗಿದ್ದು? ಅವ್ರ ಹಿಂದೆ ಇದ್ದವರು ಸೈಡ್ ಬಿದ್ದಿದ್ರಿ. ಅವ್ರು ನಮ್ಗೆ ಇಮಿಡಿಯೇಟ್ ಫೋನ್ ಹಚ್ಚಿದ್ರ. ಆಮೇಲೆ ನಾವು 10 ಗಂಟೆಗೆ ಬಂದು ನಾವೆಲ್ಲ ಹುಡುಕಾಡಿದ್ವಿ ರೀ. ಅವಾಗ 15 ನಿಮಿಷಕ್ಕೆ ನಮ್ಗೆ ಗೊತ್ತಾತ್ರಿ. ಗೊತ್ತಾದ್ಮೇಲೆ ನಾವು ಬಂದು ಎಲ್ಲ ಹುಡುಕಾಡಿದ್ವಿ. ರಾತ್ರಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿವಿ. ಪೊಲೀಸರು ಬಂದ್ರೆ ಆಮೇಲೆ ಎಲ್ಲ ಪೈಪ್ ಎಲ್ಲ ತೆಗೆದು ಇಲ್ಲಿ ಎಲ್ಲ ಸಿಕ್ಕೊಂಡಾರ ಅಂತೇಳಿ ಎಲ್ಲ ಹುಡುಕಾಡಿದ್ವಿ ರೀ. ಇನ್ನೂ ಮಠ ಸಿಗಾಕ ಪತ್ತೆ ಇಲ್ರಿ. ಅವ್ರು ಎಲ್ಲಿ ಹೋಗ್ಯಾರ, ಎಲ್ಲಿ ನೀರಾಗ ತಿಳ್ಕೊಂಡು ಹೋಗ್ಯಾರ ಅನ್ನೋದು ಗೊತ್ತಾಗೋಲ್ರಿ. ಈಗ ಅಗ್ನಿಶಾಮಕ ದಳ, ಪೊಲೀಸರು, ಕಂದಾಯ ಇಲಾಖೆ ಎಲ್ಲರೂ ಹುಡುಕಾಡಕತ್ತಾರ. ಇಲ್ಲಿವರೆಗೆ ಏನಾರ ಸಿಕ್ತಾ? ಇಲ್ಲ, ಸಿಕ್ಕಿಲ್ಲ ಸರ್, ಏನು ಸಿಕ್ಕಿಲ್ಲ. ಮಿಶ್ರಕೋಟಿ ಮಠ ಹೋಗಿ ಬಂದಿವ್ರಿ, ಆ ಕೆರೆ ಹಿಡ್ಕೊಂಡು ಹಳ್ಳ. ಇನ್ನೂ ಮಠ ಎಲ್ಲೇ ಪತ್ತೆ ಹತ್ತಿಲ್ಲ ಸರ್. ನಿನ್ನೆ ಸಾಯಂಕಾಲ, ನಿನ್ನೆ ರಾತ್ರಿ 10 ಗಂಟೆಲಿ ನಿಂತ್ರಿ. ಇನ್ನೂ ಮಠ ಎಲ್ಲೇ ಪತ್ತೆ ಹತ್ತಿಲ್ಲ. ಹುಸೇನ್ ಅವ್ರಿಗೆ ಎಷ್ಟು ವಯಸ್ಸು, ಮಕ್ಕಳು ಎಷ್ಟು ಅವ್ರಿಗೆ? 55 ವಯಸ್ಸು ರೀ. ಅವ್ರಿಗೆ 3 ಮಕ್ಕಳು ರೀ. 2 ಹೆಣ್ಣು ಹುಡುಗಾರ, ಮದುವೆ ಆಗೈತ್ರಿ. 1 ಹುಡುಗ ಅದಾನ ಸರ್, ಮದುವೆ ಆಗಿಲ್ರಿ. ನಾವು 3 ಮಕ್ಕಳು ಅವ್ರು. ಈಗ ಏನ್ ಹೇಳ್ತೀರಿ ಪೊಲೀಸರೆಲ್ಲ, ಏನ್ ಹೇಳ್ತೀರಿ ತಾವು ಹುಡುಕೊಡು ಅಂತ ಹೇಳ್ತೀರಿ? ಆದಷ್ಟು ಬೇಗ ಮಾಡಾಕತ್ತೀವ್ರಿ, ಹುಡುಕಾಡು ನೋಡಾಕತ್ತೀವಿ ಅಂತೇಳಿ ಅನ್ನಕತ್ತಾರೆ ಎಲ್ಲರೂ. ನೋಡೋಣ್ರಿ, ಅದು ಪ್ರಯತ್ನ ಎಲ್ಲಿ ಮಟ್ಟ ಆಗ್ತೈತಿ. ಹುಸೇನ್ 1.5 ಕಿಲೋಮೀಟರ್ ಅಂತರದಾಗ ಹೊಕ್ಕೊಳ್ಳುವಂತ ಚಪ್ಪಲಿ ಸಿಕ್ಕಿದಾವಂತ. ಚಪ್ಪಲಿ ಅವನು ಏನು ಗುರ್ತಾಡಿದ್ರೆ ಅವನು ಹೌದು ಅಲ್ಲೋ? ನಾನು ನೋಡಿಲ್ಲ ಸರ್, ಅದು ಚಪ್ಪಲಿ ನಾನು ನೋಡಿಲ್ಲ. ನಾವು ಅಲ್ಲಿ ಮಿಶ್ರಕೋಟಿ ಕಡೆ ನೋಡಕ್ ಹೋಗಿದ್ವಿ ಸರ್. ಈಗ ಸದ್ಯ ಬಂದಿದ್ದೆ, ನಾನು ನೋಡಿಲ್ಲ ಚಪ್ಪಲಿ ಅವು. ಥ್ಯಾಂಕ್ ಯು ಸರ್. ಜಮೀನಿನ ಕೆಲಸ ಮಾಡಿಕೊಂಡು ವಾಪಸ್ ಬರುವಾಗ ನಿನ್ನೆ ಈ ಅವಘಡ ನಡೆದಿದೆ. ಇದರ ಹಿನ್ನೆಲೆಯಲ್ಲಿ ಪೊಲೀಸರು ಅಗ್ನಿಶಾಮಕ ಸ್ಥಳದ ಸಿಬ್ಬಂದಿ, ಅಂದರೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲೇ ಬೀಡು ಬಿಟ್ಟು ಆತನನ್ನು ಹುಡುಕ್ಲಿಕ್ಕೆ ಎಲ್ಲ ಶತ ಪ್ರಯತ್ನ ಮಾಡ್ತಾರೆ. ಆದರೆ ಇಲ್ಲಿವರೆಗೂ ಆತನ ಗುರುತು ಪತ್ತೆ ಇಲ್ಲ ಮತ್ತು ಕುರುಹು ಪತ್ತೆ ಆಗಿಲ್ಲ. ಅವ್ರ ಸಹೋದರನ ಆಗ್ರಹವಿಷ್ಟೇ. ಕುಟುಂಬಕ್ಕೆ ಆಸರಾದವನ್ನ ನಾವು ಇವತ್ತು ಕಳೆದುಕೊಂಡಿದ್ದೀವಿ. ಆದಷ್ಟು ಬೇಗ ಅವರನ್ನು ಹುಡುಕಿ ಕೊಡಿ ಅನ್ನೋದು ಅವರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲಗಪ್ಪ, TV5 ಹುಬ್ಬಳ್ಳಿ. ಮಾಡ್ತೀವಿ ಇನ್ನೊಂದು ಅಗ್ಗ ಬರೋದೈತೆ ಗಾಡಿ ಅಲ್ಲೇ ಐತಿ. ಬಾಡಿ